TV20 ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯ ಸರ್ಕಾರ ಹಸಿವು ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಅನ್ನಭಾಗ್ಯ ಯೋಜನೆ ಜಾರಿಗೊಳಿಸಿದೆ. ಆದರೆ ಬಡವರ ಹಸಿವು ನೀಗಿಸಬೇಕಾಗಿದ್ದ ಅಕ್ಕಿಯೇ ದಂಧೆಕೋರ ಪಾಲಾಗುತ್ತಿರುವುದು ನಿಜಕ್ಕೂ ವಿಪರ್ಯಾಸ. ತಮ್ಮ ಮೀಡಿಯಾದವರು ಮೆಸೇಜ್ ನೀಡಿದ ಪ್ರಕಾರ ನಾನು ಇಲ್ಲಿ ಕಣಗಾಂವ್ ಹೊಸ ಗ್ರಾಮಕ್ಕೆ ಬಂದ ಚೆಕ್ ಮಾಡಿದ್ದೀನಿ. ಇಲ್ಲಿ ನಮ್ಮ ರೇಷನ್ ವಿತರಣೆ ಏನು ಮಾಡ್ತಾರಲ್ಲ ಅದರದ ಅಕ್ಕಿಗಳನ್ನ ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಇವರು ಅಕ್ರಮವಾಗಿ. ಇದಕ್ಕೆ ಹೊರತಕ್ಕೆ ಯಾವುದೇ ಲೈಸೆನ್ಸು ಇಲ್ಲ, ವಗೈರೆ ಇಲ್ಲ. ಅದಕ್ಕೆ ನಾವು ಅದರ ಪ್ರಕಾರ ಬಂದು ಅವನ್ನೆಲ್ಲ ಚೆಕ್ ಮಾಡಕತ್ತೀವಿ. ಸುಮಾರು ಒಂದು 100 ಚೀಲ ಮಟ್ಟ ಆಗ್ಬೋದು. ಎಷ್ಟು ಅದಾವ ಅನ್ನೋದು ನಾವು ತೂಕ ಮಾಡಿ ನಾವು ಅವ್ರ ಮೇಲೆ FIR ಮಾಡ್ತೀವಿ. ಪೊಲೀಸ್ ಯಾವ ರೀತಿ ಆಕ್ಷನ್ ಸರ್ ಅವ್ರ ಮೇಲೆ? ಅವರು FIR ಮಾಡ್ತೀವಲ್ರಿ, ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಮುಂದೆ ಅವರು ಏನು ಮಾಡ್ಬೇಕು ಅನ್ನೋದನ್ನ ಅವ್ರ ಮೇಲೆ ಆಕ್ಷನ್ ತಗೋತಾರೆ. ನಾವು ನಮ್ಮ ಚೀಲದಾಗ ಇವೆಲ್ಲ ಅಕ್ಕಿ ಅದಾವ. ನಮ್ಮ ರೇಷನ್ ಚೀಲದಾಗನ ಅಕ್ಕಿ ಸ್ಟೋರ್ ಮಾಡಿದಾರೆ ಇವರು. ಮತ್ತು ನಾವು ಅದನ್ನ ಚೆಕ್ ಮಾಡಿ ನೋಡೋಕ್ಕಾಗಲಿ ನಮ್ಮ ಅಕ್ಕಿನ ಅಂತೇಳಿ ಕಣ್ಣು ಬರತ್ತಾವ ನಮಗೆ. ಅದಕ್ಕೆ ಅವ್ರ ಮೇಲೆ FIR ಮಾಡ್ತೀವಿ. ಮುಂದೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಎಲ್ಲಿಂದ ತಗೊಂಡ್ಬಂದ್ರು ಏನು ಅದನ್ನ ಅವರು ವಿಚಾರಣೆ. ಒಟ್ಟಾರೆ ಸರ್ಕಾರ ಬಡವರಿಗಾಗಿ ವಿತರಣೆ ಮಾಡ್ತಾ ಇರುವಂತಹ ಅಕ್ಕಿಯನ್ನ ದುಷ್ಕರ್ಮಿಗಳು ಹಣದಾಸೆಗೆ ಮಾರಾಟ ಮಾಡುತ್ತಿರುವುದು ನಿಜಕ್ಕೂ ವಿಪರ್ಯಾಸದ ಸಂಗತಿಯಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.